ಓಂ ಶ್ರೀ ರವಿರಾಮೇಶ್ವರಾಯ ನಮಃ. ಈ ದಿನ ಹನುಮದ್ ವ್ರತ ಅಂತ ಹೇಳ್ತಾರೆ. ಅಂದರೆ ಕೆಲವರು ಹನುಮ ಜಯಂತಿ ಅಂತಾರೆ. ಈ ಒಂದು ವೈಷ್ಣೋದೇವಿಯ ಮೂಲ ಸ್ಥಳದಲ್ಲಿ ನಾವು ನಿಂತಿದ್ದೇವೆ. ಈಗ ಈ ವೈಷ್ಣೋದೇವಿಯ ಮೂಲ ಸ್ಥಳ ಸುಮಾರು 60 ಅಡಿ ಆಳದಲ್ಲಿ ಒಂದು ದೇವಾಲಯ ಮುಳುಗೋಗಿದೆ. ಇಲ್ಲಿ ಸೂರ್ಯ ಅಸ್ತಮಾನದ ಟೈಮಿಗೆ ನಾವಿಲ್ಲಿ ಬಂದಿದ್ದೇವೆ. ನೋಡಿ, ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟೋ ಜನ ಪ್ರೇಕ್ಷಕರು ಇಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ಎಲ್ಲ ಬಂದು ರವಿರಾಮೇಶ್ವರ ಸನ್ನಿಧಿಯನ್ನು ನೋಡಿ ನಂತರ ಈ ಪ್ರದೇಶವನ್ನೆಲ್ಲ ನೋಡ್ತಾರೆ. ಕಪಿಲಾ ನದಿ ಪ್ರವಾಹ ಕಡಿಮೆ ಆಗಿ ಈ ಬಂಡೆಗಳು ಇದೆ. ಇಲ್ಲಿ ಮಾಂಕಾಳಮ್ಮ ದೇವಸ್ಥಾನ ಇದ್ದ ಜಾಗ. ಈ ಜಾಗದಲ್ಲೇ ವೈಷ್ಣೋದೇವಿಯ ಮೂಲ ಸನ್ನಿಧಿ. ಇಲ್ಲಿ ಸೂರ್ಯ ಮುಳುಗ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋ ನಿಮಗಾಗಿ ನಾವು ಈಗ ಸ್ಟೇಟಸ್ಗೆ ಹಾಕಿ ಕಳಿಸ್ತೇವೆ. ಈಗ ಸೂರ್ಯನಾರಾಯಣನ ಬಗ್ಗೆ ಒಂದು ಶ್ಲೋಕ ಇದೆ. ಉದಯೇ ಬ್ರಹ್ಮ ಸ್ವರೂಪಂಚ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಿಮೂರ್ತಿ ದಿವಾಕರ. ಅಂದರೆ ತ್ರಿಮೂರ್ತಿಗಳನ್ನು ನಾವು ಸೂರ್ಯನಲ್ಲೇ ಕಾಣಬಹುದು ಅಂತ. ಉದಯವಾಗ್ತಾ ಇರುವಾಗ ಬ್ರಹ್ಮ ಸ್ವರೂಪದಲ್ಲಿರ್ತಾರೆ, ಮಧ್ಯಾಹ್ನ ಈಶ್ವರನ ರೂಪದಲ್ಲಿರ್ತಾರೆ, ರುದ್ರದಲ್ಲಿರ್ತಾರೆ, ಅಸ್ತಮಾನದಲ್ಲಿ ಸ್ವಯಂ ವಿಷ್ಣುವಿನಂತೆ ಕಾಣಿಸ್ತಾರೆ. ನೋಡಿ, ನೀವು ಕಾಣ್ತಾ ಇರುವಂತಹ ಸೂರ್ಯ ಒಳ್ಳೆ ಕಿತ್ತಳೆ ಹಣ್ಣಿನ ಆಕಾರದಲ್ಲಿ ಸೂರ್ಯ ಅಸ್ತಮಾನ ಆಗ್ತಾ ಇದೆ. ಈಗ ಓಂ ಶ್ರೀ ರವಿರಾಮೇಶ್ವರಾಯ ನಮಃ. ನೀರಿನ ತರಂಗಗಳ ಶಬ್ದ ಕೇಳಿಸ್ತಾ ಇದೆ.